So hey to friends, welcome to my new vlog. ಸೊ ನಾವಿವತ್ತು ಬೆಂಗಳೂರಿಗೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಯಾಕಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ ವೈರ್ ಡ್ಯಾಮೇಜ್ ಆಗಿತ್ತಲ್ವ, ಅದನ್ನ ರಿಟರ್ನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಎಲ್ಲ ನೋಡೋಣ, ಬನ್ನಿ ಹೋಗೋಣ. ಬಂದು ರೀಚ್ ಆಗಿದ್ದೀವಿ ನೋಡಿ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ರಾಮನಗರ ಅದು. ಆ್ಯಕ್ಚುಲಿ ನಮ್ಮ ಜೊತೆ ಬರ್ತಾ ಇದ್ದಾರೆ ನಮ್ಮ ಪ್ರಮೋದ್ ಅಂತ, ಕ್ಯಾಮ್ರಾಮ್ಯಾನ್ ಪ್ರಮೋದ್. ಸೊ ಟ್ರೈನು ಇನ್ನೇನು ಬರ್ತಾ ಇದೆ, ಚನ್ನಪಣ್ಣ ಹತ್ರ ಇದೆ. ಬನ್ನಿ ಗೈಸ್ ಹೋಗೋಣ ನಾವು. ನೋಡಿ ಎಷ್ಟು ರಶ್ ಇದೆ ಬೆಂಗಳೂರಿಗೆ ಹೋಗೋಕ್ಕೆ. ಇವಾಗ ಬರ್ತಾ ಇದೆ ಟ್ರೈನು. ಹೋಗೋದು ಇಲ್ಲಿಂದ. ಟ್ರೈನ್ಗೆ ಅಡ್ಡ ಆಗ್ತಾ ಇದ್ದಾನೆ ಭೂಪ. ಕೆಂಪಟ್ಟ ಇದ್ರೆ ಅಡ್ಡ. ಮೆಟ್ರೋ ಸ್ಟೇಷನ್ ಹೋಗ್ತಾ ಇದ್ದೀವಿ. ಮೆಟ್ರೋ ಇಲ್ಲಿಂದ ಚಿಕ್ಕಪೇಟೆ ಹೋಗ್ತೀವಿ. ಮೆಟ್ರೋ ಇಲ್ಲಿಂದ ಚಿಕ್ಕಪೇಟೆಗೆ ಹೋಗಬೇಕು. ಮೆಟ್ರೋದಲ್ಲಿ ಹತ್ಕೊಂಡು ಹೋಗೋಣ. ಸೊ ಬೆಂಗಳೂರು ರೀಚ್ ಆಗಿದ್ದೀವಿ ಮೆಜೆಸ್ಟಿಕ್ಗೆ ನೋಡಿ. ಸೊ ಬನ್ನಿ ಗೈಸ್ ಹೋಗೋಣ ನಾವು. ಚಿಕ್ಕಪೇಟೆಗೆ ಬಂದ್ವಿ. ಈಗ ಇಲ್ಲಿಂದ ಒಂದು 1 ಕಿಲೋಮೀಟರ್ ಇದೆ ಅನಿಸುತ್ತೆ. ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ಸೊ ಹೋಗೋಣ ನಾವು. ಇಲ್ಲಿ ಬಂದು ಇದೇ ಶಾಪು. ಆ್ಯಕ್ಚುಲಿ ಅವರು ಇನ್ನೂ ಬಂದಿಲ್ಲ. ಫೋನ್ ಮಾಡಿ ಕೇಳಿದೆವು, ಬರ್ತಾ ಇದ್ದಾರಂತೆ. ಸೊ ಬಂದಮೇಲೆ ಎಲ್ಲ ತಗೊಂಡು ಹೋಗೋದಷ್ಟೇ. ಇಸ್ ವೇಟಿಂಗ್ ಫಾರ್ ವಯರ್. ದಿಸ್ ಈಸ್ ಇನ್ಸೈಡ್ ದ ಶಾಪ್. ರಿಟರ್ನ್ ಮಾಡಾಯಿತು. ಅದು ಇನ್ನು 10 ಡೇಸ್ ಆದಮೇಲೆ ಬರುತ್ತಂತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋದು. ಅದಾದಮೇಲೆ ತಿರ್ಗಾ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗೋದು. ಸೊ ಅಷ್ಟೇ. ನೋಡಿ ಗೈಸ್, ಫುಲ್ಲು ಜನ ರಶ್ ಇದ್ದಾರೆ ಇಲ್ಲಿ. ಮೆಟ್ರೋ ಸಿಗ್ತೀವಿ. ಬನ್ನಿ ಗೈಸ್, ಈಗ ಮತ್ತೆ ಹೋಗ್ತಾ ಇದ್ದೀವಿ. ಬನ್ನಿ ಅಂತ ಫೋನ್ ಮಾಡಿದರು ನೋಡಿ. ಈ ರಶಲ್ಲಿ ತಿರ್ಗಾ 1 ಕಿಲೋಮೀಟರ್ ನಡ್ಕೊ ಹೋಗ್ಬೇಕು. ಬನ್ನಿ ಗೈಸ್ ಹೋಗೋಣ. ತಿರ್ಗಾ ಅಲ್ಲಿ ಇಸ್ಕೊಂಡು ಮತ್ತೆ ಹೋಗೋದು ವಾಪಸ್. ಮೆಟ್ರೋ ಸ್ಟೇಷನ್ ಬಂದು ಇಲ್ಲಿಂದ 2 ಸ್ಟಾಪ್. ವಾಟ್ ಹ್ಯಾಪಂಡ್ ಅಂದರೆ ಬಂದು ಇಳಿದ್ವಾ, ಟ್ರೈನ್ ಐತೆ ಅಂದ್ಬಿಟ್ಟು ಓಡೋದ್ವಿ. ಸೊ ಅದು ಹೋಗ್ಬಿಡ್ತು. ತಿರ್ಗಾ ಮತ್ತೆ ಬಂದಿದ್ದೀವಿ ಇಲ್ಲಿ. ಇಲ್ಲಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ರಾಮನಗರ ಬಸ್ ಹತ್ತಬೇಕು. ಸೊ ಬನ್ನಿ. ಟು ದೇರ್ ವಿಚ್ ಟೈಪ್ ಆಫ್ ಐ ಡೋಂಟ್ ನೋ, ಬಟ್ ಇಸ್ ಇಂಗ್ಲೀಷು, ನಮಗೆ ಇಂಗ್ಲೀಷು. ಬಟ್ ಐ ಗೋ ದೇರ್ ಇಸ್ 500 ಕಿಲೋಮೀಟರ್, ನಾಟ್ ಸಾರಿ 500 meters there. ದಿಸ್ ಇಸ್ ರಾಮಾನುಜಯ ದೇವಸ್ಥಾನ, ರಾಮಾನುಜಯ. ಸೊ ಗೈಸ್ ರೀಚ್ ಆದ್ವಿ ರಾಮನಗರ. ಇಲ್ಲಿಂದ ಒಂದು 500 ಮೀಟರ್ಸ್ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ನಡ್ಕೊಂಡು. ಬನ್ನಿ ಗೈಸ್ ನಡ್ಕೊಂಡು ಹೋಗೋಣ. ಟ್ರೈನ್ ಸಿಕ್ಕಿಲ್ಲ, ಅದಕ್ಕೆ ಬಸ್ಸಲ್ಲಿ ಬಂದಿದ್ದೀವಿ. ಗೈಸ್ ವಿ ಆರ್ ಗೋಯಿಂಗ್ ಟು ಹೋಮ್. ಸೊ ಗೈಸ್ ನೆನೆ ಬಂದ್ಬಿಟ್ಟು ಮಲ್ಕೊಂಬಿಟ್ಟು. ಸೊ ಈಗ ನಾನು ಬಂಗಾರಪೇಟೆಗೆ ಹೋಗ್ತಾಯಿದ್ದೀನಿ. ಬಂಗಾರಪೇಟೆಯಿಂದ ಕೋಲಾರ ಹೋಗಬೇಕು. ಕೋಲಾರ ಏನಕ್ಕಂದರೆ ಇವತ್ತು ಜೂನಿಯರ್ ನ್ಯಾಷನಲ್ ನಡೀತೈತೆ, ಜೂನಿಯರ್ ಸ್ಟೇಟ್ ಲೆವೆಲ್ದು. ಸೊ ಅಲ್ಲಿಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. 6:30 ಆಗ್ತಾಯಿದೆ ಆಗಲೇ ಟೈಮು.
ಇಲ್ಲಿಂದ ಕೋಲಾರ್ಗೆ ಹೋಗಬೇಕು. 20 ಕಿಲೋಮೀಟರ್ ಇದೆ. ಸೊ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಬಸ್ಸಲ್ಲಿ. ಇಲ್ಲಿ ಏನಾಯಿತು ಅಂದರೆ, ಇದು ಬಸ್ ಸ್ಟ್ಯಾಂಡ್ ಅಂತೆ. ನಾನು ಬಸ್ ಸ್ಟ್ಯಾಂಡ್ಗೆ ಇದಾಗ್ತೆ ಗೂಗಲ್ ಮ್ಯಾಪು, ಅದು ಬೇರೆ ಕಡೆ ಕರ್ಕೊಂಡ್ಬಂದ್ಬಿಟ್ಟಿದೆ. ಇವಾಗ ಇನ್ನೊಂದು ಕಡೆ ಹಾಕಿದ್ರೆ ಇದು ಮತ್ತೆ 1 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಇವಾಗ ಮತ್ತೆ ಹೋಗ್ತಾ ಇದೆ ರಿಟರ್ನ್ ವಾಪಸ್. ವಿನಯ್ ಬ್ರೋ ಅವರು ಮ್ಯಾಚ್ ಎಲ್ಲ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಬರಬಾರ್ದಿತ್ತು ಬಟ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ನೋಡೋಣ ಕೊನೆವರೆಗೂ ಇರ್ತೀವ ಇಲ್ವಾ ಗೊತ್ತಿಲ್ಲ. ಸೊ ಇರೋಷ್ಟು ವಿಡಿಯೋ ಮಾಡಿ ಹಾಕ್ತೀವಿ. ನೋಡಿ ಇಲ್ಲ ಲೈವಲ್ಲಿ ಇರುತ್ತೆ, ಹೋಗಿ ನೋಡಿ. ಯಾವ ಲೈವ್ ಯುವ ಕಬಡ್ಡಿ ಸೀರೀಸ್ನ ಆಯ್ಕೆ ಪ್ರಕ್ರಿಯೆಗೆ ಬಂದಿರುವಂತಹ ಆಟಗಾರ ಗಮನಕ್ಕೆ ಅಂಕಲ್ 4 ಈ ಪಂದ್ಯ ಮುಗಿದ ತಕ್ಷಣ ಟೀಮ್ ನಂಬರ್ 1, ಟೀಮ್ ನಂಬರ್ 2, ಟೀಮ್ ನಂಬರ್ 3, ಟೀಮ್ ನಂಬರ್ 4 ಈ 4 ತಂಡದ ಆಟಗಾರರು ಅಂಕಣ 4ಕ್ಕೆ ವೇದಿಕೆ ಮುಂಭಾಗದಲ್ಲಿ ಏನು ಬಲಗಡೆ ಗ್ರೌಂಡ್ ಇದೆ ಅದು ಗ್ರೌಂಡ್ ನಂಬರ್ 4 ಆಗಿರುತ್ತೆ. ಆ ಒಂದು ಅಂಕಣಕ್ಕೆ ಟೀಮ್ ನಂಬರ್ 1, ಟೀಮ್ ನಂಬರ್ 2, ಟೀಮ್ ನಂಬರ್ 3, ಟೀಮ್ ನಂಬರ್ 4 ಯುವ ಕಬಡ್ಡಿ ಸೀರೀಸ್ ನ ಈ 4 ತಂಡದ ಆಟಗಾರರು ಅಂಕಣಕ್ಕೆ ಏನು ಇವಾಗ ಮ್ಯಾಚ್ ನಡೀತಾ ಇದೆ ಅದು ಗೈಸ್. ಟೈಮ್ ಬಂದು ತೋರಿಸ್ತೀನಿ ನೋಡಿ 8 ಗಂಟೆ ಆಗಿದೆ. ಇನ್ನೆಲ್ಲ ಕೂತೇನೆ ಮೆಜೆಸ್ಟಿಕ್ಕಿಂದ ಈಗ ನಾವು ರಾಮನಗರಕ್ಕೆ ಹೋಗಬೇಕು. ಬರ್ತಾ ಇದೆ ಟ್ರೈನ್, ಇನ್ನೂ ಅರ್ಧ ಗಂಟೆ ಬೇಕು, 8:30 ಬರುತ್ತೆ. ನೋಡಿ ಫುಲ್ ಎಲ್ಲ ರಶ್ ಎಲ್ಲ ನಿಂತ್ಕೊಂಡಿದ್ದಾರೆ. ನಾನಿದೆಲ್ಲ ಮೂಲೆಯಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಬಂದಮೇಲೆ ಟ್ರೈನ್ ಹತ್ಕೊಂಡು ಹೋಗಬೇಕು. ಗೈಸ್ ಫುಲ್ಲು ರಶ್ ಇದೆ. ಈಗ ಬ್ಯಾಕ್ ಟು ರಾಮನಗರ. ಒಂದು 1 ಅವರ್ ಬೇಕು, 9:30 ಅಷ್ಟಲ್ಲಿ ಹೋಗ್ತೀವಿ. ಸೊ ಬನ್ನಿ ಅಲ್ಲಿ ಹೋಗಿ ಸಿಗೋಣ. ರಾಮನಗರ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವ್ಲಾಗ್ ಸಿಗೋಣ. ಅಲ್ಲಿವರೆಗೂ ಬಾಯ್.